ಜೂನಿಯರ್ ಪುನೀತ್ ರಾಜ್ಕುಮಾರ್ ನಮ್ಮ ಅಂಗಡಿಗೆ ಬಂದಿದ್ರು. ಬೆಳಗ್ಗೆ ಸ್ಕೂಲ್ ಟ್ರಿಪ್ ಹೋಗ್ಬೇಕಾದ್ರೆ ಅಬ್ಬಯ್ಯ ರೆಡ್ಡಿ ಲೇಔಟಲ್ಲಿ ನಮ್ಮ ಫ್ರೆಂಡ್ ಸಿಕ್ದ. ಅವನ್ನ ಮಾತಾಡಿಸ್ಕೊಂಡು ಇಶಾನು ಮತ್ತು ರಾಯಣ್ರಿಗೆಲ್ಲ ಈ ಥರ ಹೇರ್ ಸ್ಟೈಲ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆದರು. ಇವತ್ತು 12th ಅವರಿಗೆ ಲಾಸ್ಟ್ ಇರೋದ್ರಿಂದ ನಮ್ಮ ಅನುರಂಜ್ ಫ್ಯಾನ್ಸ್ಗಳೆಲ್ಲರೂ ಕೂಡ ಬಾಯ್ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಅನುರಂಜ್ ಕೂಡ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಯಾರೋ ಪುಣ್ಯಾತ್ಮ ಈ ಕಾಲದಲ್ಲೂ 20 ರೂಪಾಯಿ ಎಳ್ಳೀರು ಮಾಡ್ತಾ ಇದ್ರ. ಸಿಕ್ಕಿದ್ದ ಚಾನ್ಸ್ ಅಂದ್ಬಿಟ್ಟು ಎಲ್ಲರೂ ಕೂಡ 2 ಎಳ್ಳೀರು ಕೊಡುದು. ಲಾಸ್ಟ್ ಡ್ರಾಪ್ ವಿಷ್ಣು ಸಾಗರ್ ಒಬ್ಬನ ಡ್ರಾಪ್ ಮಾಡಬೇಕಾಗಿತ್ತು. ಡ್ರಾಪ್ ಮಾಡ್ಬೇಕಾದ್ರೆ ಇವ್ರು ಎಲ್ಬೋರ್ಡ್ ಒಬ್ರು ಸಿಗಾಕೊಂಡು ತುಂಬಾನೇ ತಲೆ ಕೆಟ್ಟೋಯ್ತು. ಈ ಕಡೆ ಫಾಸ್ಟ್ ಆಗಿ ಹೋಗಲ್ಲ, ಸೈಡ್ ಕೂಡ ಬಿಡಲ್ಲ. ನನ್ಗಂತೂ ನಿದ್ದೆನೆ ಬಂದಾಯ್ತು. ಏನಕ್ಕೆ ಇಷ್ಟೊಂದು ಲೇಟ್ ಅಂದ್ರೆ ಹೆಣ್ಮಗು ಸರಿ ಅನ್ಕೊಂಡು ಅಲ್ಲಿಂದ ಪಾರ್ಕಿಂಗ್ ಹೋದ್ರೆ ನಮ್ಮ ಮಿಸ್ಟರ್ ಗಣೇಶ್ தம்பி கீழே இறங்குப்பா ப்ளீஸ் கீழே இறங்குப்பா ಮಿಸ್ಟರ್ ಗಣೇಶ್ಗೆ ಆ ಕೆಲಸ ಆಗಿಲ್ಲ. ಅದಕ್ಕೆ ನಮ್ಮ ಚೇಟ ಕುಟ್ಟಿ ಅಣ್ಣ ಮತ್ತೆ ಚೇಟ ಇಬ್ರೇ ಸೇರಿ ಆ ಕೆಲಸ ಮುಗಿಸಿದ್ರು. ಮಿಸ್ಟರ್ ಗಣೇಶ್ ಮದುವೆ ಯಾವಾಗ ಅಂದ್ರೆ ಅಮಿತಾಬ್ ಬಚ್ಚನ್ಗೆ ಹೆಣ್ಮಕ್ಳು ಹುಟ್ಟಿಲ್ವಲ್ಲ, ಹುಟ್ಟಿದ್ರೆ ನೀನ್ ನೈಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಇವತ್ತೇ ಮದುವೆ ಫಿಕ್ಸ್ ಮಾಡ್ಬಿಡ್ತಾ ಇದ್ದೆ. ಸ್ಕೂಲ್ ಇವತ್ತು ಆಫ್ ಡೇ ಇರೋದ್ರಿಂದ ಬೇಗನೆ ಮುಗ್ದೋಯ್ತು. ನಮ್ಮ ಸಂಜಯ್ ಅವರು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿದ್ರು. ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಗೋಬಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ದಿನ ತುಂಬ ಲೇಟ್ ಆಗ್ತಾಯಿತ್ತು ಗೋಬಿ ಹಾಕೋಕ್ಕೆ. ಇನ್ನು ಮುಂದೆ ಬೇಗನೆ ಗೋಬಿ ಹಾಕ್ತೀವಿ. ನಮ್ಮ ಭರತ್ಲಿ ಅವರು ಕೂಡ ಗೋಬಿ ತಿನ್ನಕ್ಕೆ ಬಂದಿದ್ರು. ಭರತ್ಲಿ ಅವರು ಕೂಡ ಗೋಬಿ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ರೊನಾಲ್ಡ್ ಅವರು ಕೂಡ ಬಂದಿದ್ರು. ಇವನು ಸೇಮ್ ಪುನೀತ್ ರಾಜ್ಕುಮಾರ್ ತರ ಇದ್ದಾನೆ ಅಂದ್ಬಿಟ್ಟು ಫುಲ್ಲು ಗೋಳ್ ಹಾಕೊಂಡ್ವಿ. ಅದಕ್ಕೆ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.